ಮೇಡಮ್ ಬಂದಾಗಿಂದ ನೋಡ್ತಾ ಇದ್ದೀನಿ ತುಂಬ ಅಳ್ತಿದ್ದೀರಾ. ಅವರೊಟ್ಟಿಗೆ ಬಹುಶಃ ನಿಮ್ಮ ಬಾಂಡಿಂಗ್ ಚೆನ್ನಾಗಿತ್ತು ಅಂತ ಕಾಣಿಸುತ್ತೆ. ಹೇಗೆ ನೆನಪು ಮಾಡ್ಕೊಳ್ತೀರಿ ಶ್ರೀಧರ್ ಅವರನ್ನು? ಹೌದು, ಆ್ಯಕ್ಚುಲಿ ಅವ್ರನ್ನ ನಾವು ಚಿಕ್ಕಪ್ಪ ಅಂತಲೇ ಕರಿತಾ ಇದ್ವಿ. ಅವ್ರು ನಮ್ಮ ಸೀರಿಯಲಲ್ಲಿ ಪಾರು ಸೀರಿಯಲಲ್ಲಿ ನೀವೆಲ್ಲರೂ ನೋಡಿರ್ತೀರಾ. ಎಲ್ರಿಗೂ ಅವ್ರು ಯೂನಿವರ್ಸಲ್ ಚಿಕ್ಕಪ್ಪ ಆಗಿಬಿಟ್ಟಿದ್ರು. ನಮ್ಗೆಲ್ಲರೂ ಫೋನ್ಗಳಲ್ಲೂ ಅವ್ರ ಹೆಸರನ್ನ ಚಿಕ್ಕಪ್ಪ ಅಂತಲೇ ಸೇವ್ ಮಾಡ್ಕೊಂಡಿರ್ತಾ ಇದ್ವಿ. ತುಂಬ ಫನ್ ಮನುಷ್ಯ ಅವರು. ಯಾವಾಗಲೂ ಅವ್ರಿಗೆ ಅಡುಗೆ ಮಾಡೋದು, ಅಕ್ಕ ಹೇಳಿದ ಹಾಗೆ ಅಡುಗೆ ಮಾಡೋದಂದ್ರೆ ತುಂಬ ಇಷ್ಟ. ಮನೇಲಿ ಏನಾದರೂ ಒಂದು ಚಿಕ್ಕದಾಗಿ ಮೊಸರನ್ನ, ಅವ್ರಿಗೆ ಮೊಸರನ್ನ ಅಂದರೆ ತುಂಬ ಇಷ್ಟ. ಬೆಳಗ್ಗೆನೇ ಮೊಸರನ್ನ ಎಲ್ಲ ತೊಗೊಂಡು ಬಂದು ಎಲ್ರಿಗೂ ಕೊಟ್ಟು ಮಸಾಲೆ ದೋಸೆ ಎಲ್ಲ ಹಾಕಿ, ದೋಸೆ ಅವರೇ ಕೈಯಲ್ಲಿ ಲೈವ್ ದೋಸೆ ಎಲ್ಲ ಮಾಡಿಕೊಟ್ಟು ನಮಗೆಲ್ಲ ತುಂಬ ಚೆನ್ನಾಗಿ ಯಾವಾಗಲೂ ಫನ್ ಮಾಡ್ತಾಯಿದ್ರು, ನಗಿಸ್ತಾಯಿದ್ರು, ಎಲ್ಲರೂ ನಗಿಸ್ತಾಯಿದ್ರು. ಅವ್ರಿಗೆ ನಾವು ತುಂಬ ಕಾಲು ಎಳಿತಾ ಇದ್ವಿ, ಯಾವುದೂ ಮನಸ್ಸಿಗೆ ಹಚ್ಕೊಳ್ದೆ ತುಂಬ ಜೋಗಿಯಲ್ಲಾಗಿರ್ತಾಯಿದ್ರು. ಈಗ ಅವರಿಗೆ ಸಂಗೀತದ ಕಡೆ ಎಲ್ಲ ತುಂಬ ವ್ಯಾಮೋಹ ಅವರಿಗೆ. ಯಾವಾಗಲೂ ಅದು ಇದು ಹಾಡು ಕಳಿಸೋದು, ನಮಗೆಲ್ಲ ಕಳಿಸ್ತಾ ಇದ್ರು. ಇದು ನೋಡು, ನನಗೆ ಇವರಿಗೆ ಸೀತಮ್ಮ ಅಂತಿದ್ರು, ನನಗೆ ಪವಿಮಾ ಅಂತ ಕರೀತಾ ಇದ್ರು. ಯಾವಾಗಲೂ ಹಾಡೆಲ್ಲ ಕಳಿಸ್ತಾ ಇದ್ರು. ಇದು ನೋಡು ಹೊಸದಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ನಿಮ್ಗೆ ಇಷ್ಟ ಆಗುತ್ತೆ ಕೇಳು ಅಂತ. ಸ್ವಲ್ಪ ದಿನ ನಿತ್ಯ ಹೋಗ್ಬಿಟ್ಟಿತ್ತು. ಅವ್ರ ಕಡೆಯಿಂದ ಯಾವ ಮೆಸೇಜು ಬರ್ತಾ ಇರಲಿಲ್ಲ ವಾಟ್ಸಪ್ಪಲ್ಲಿ. ಅವ್ರು ಹಾಡು ಕಳಿಸ್ತಿರಲಿಲ್ಲ, ಏನೂ ಇಲ್ಲ. ತುಂಬ ಏನೋ ಆಗಿರ್ಬೋದು ಅಂತ ಅನ್ಕೋತಾ ಇದ್ವಿ. ಆಮೇಲೆ ಕೊನೆಗೆ ನ್ಯೂಸ್ ಬಂದಾಗ ಅವ್ರ ಮುಖ ನೋಡಿದಾಗ ನಮ್ಗೆ ಅವರು ಅಂತ ನಂಬಕ್ಕೆ ಆಗಲಿಲ್ಲ. ನಮ್ಮ ಟೀಮಲ್ಲೇ ಎಲ್ರಿಗೂ ಕಾಲ್ ಮಾಡಿ ಕೇಳಿದಾಗ ಇಲ್ಲ ಈ ಥರ ಆಗಿದೆ, ಈ ಥರ ಟ್ರೀಟ್ ಮಾಡಿದ್ದೀವಿ ಅಂತೆಲ್ಲ ಹೇಳಿದಾಗ ತುಂಬ ಬೇಜಾರಾಯಿತು. ನಮ್ಮ ಜೊತೆ ದೂರದಲ್ಲಿರೋ ನಿಮಗಳಿಗೆ ಇಷ್ಟು ಕಷ್ಟ ಆಗ್ತಿದೆ, ಒಬ್ರು ಆರ್ಟಿಸ್ಟ್ ಹಿಂಗೆ ಆಗ್ಬಿಟ್ಟಿದ್ದಾರಲ್ಲ ಅಂತ ನೋಡೋಕೆ ನಿಮಗೆ ಎಷ್ಟು ಕಷ್ಟ ಆಗ್ತಿದೆ. ಯಾವಾಗಲೂ ಅವ್ರ ಪಕ್ಕದಲ್ಲೇ ಇರ್ತಾ ಇದ್ವಿ. ಶಾರ್ಟ್ ಮಧ್ಯದಲ್ಲೂ ನಗೋದು, ಅಷ್ಟು ಖುಷಿಯಾಗಿರ್ತಿದ್ವಿ. ಅವ್ರನ್ನ ಅಷ್ಟು ಹತ್ತಿರದಲ್ಲಿ, ಅಷ್ಟು ಹೆಲ್ದಿ ಮನುಷ್ಯ, ಅಷ್ಟು 6 ಅಡಿ ಇರ್ತಾರೋ ಅಂಥ ಮನುಷ್ಯನ ಈ ಥರ ನೋಡೋಕೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು. ನಮಗಂತೂ ತಡೆಯೋಕ್ಕೆ ಆಗಲಿಲ್ಲ. ಆ್ಯಕ್ಚುಲಿ ನಾನು ಕೆಲಸಗಳು ಅದು ಇದು ಇರ್ತಿತ್ತು. ನಾನು ಅಂದ್ಕೊಂಡೆ ಇಂಥ ಟೈಮಲ್ಲಿ ನಾನು ಅವ್ರನ್ನ ನೋಡಲೇಬೇಕು ಅಂತ. ದೇವರು ಅದನ್ನ ಕೇಳಿಸ್ಕೊಂಡೆ ಅನಿಸುತ್ತೆ. ಅದಕ್ಕೆ ಕೊನೆ ಕ್ಷಣದಲ್ಲಾದರೂ ಬಂದು ನೋಡೋ ಅದೃಷ್ಟ ನಮಗೆ ಸಿಕ್ತು ಅಂತ ಅನ್ಕೋತೀನಿ. ಕೊನೆ ಟೈಮು ಬದುಕಿದ್ದಾಗ ನೀವು ನೋಡಿದ್ದು ಮ್ಯಾಮ್ ಆಸ್ಪತ್ರೆಗೆ ಬಂದಿದ್ರಾ ಅಥವಾ ಬೇರೆ ಎಲ್ಲಾದರೂ ನೋಡಿ? ಇಲ್ಲ, ನಾನು ಅವ್ರನ್ನ ಆ ಥರ ಆದಾಗ ನಾನು ಅವ್ರನ್ನ ನೋಡೋಕ್ಕಾಗಿರಲಿಲ್ಲ. ನನಗೆ ಟೈಮ್ ಇರಲಿಲ್ಲ, ಸ್ವಲ್ಪ ಬ್ಯುಸಿ ಇರೋದ್ರಿಂದ ನೋಡೋಕ್ಕಾಗಿರಲಿಲ್ಲ. ಬಟ್ ಯಾವಾಗಲೂ ಫೋನ್ ಕಾಲಲ್ಲಿ ಎಲ್ಲರ ಹತ್ರನೂ ಮಾತಾಡ್ತಾ ಇದ್ವಿ, ಹಿಂಗಿದ್ದಾರೆ, ಏನಾಗ್ತಿದೆ. ನಮಗೂ ಕೈಯಲ್ಲಾದಷ್ಟು ಹೆಲ್ಪ್ ನಾವು ಮಾಡಿದ್ವಿ. ಎಲ್ಲ ಇಡೀ ಟೀಮ್, ನಮ್ಮ ಪಾರು ಟೀಮು, ನಮ್ಮ ಪ್ರೊಡಕ್ಷನ್ ಹೌಸು, ಪ್ರತಿಯೊಬ್ಬರೂ ಎಲ್ಲರೂ ಹೆಲ್ಪ್ ಮಾಡಿದ್ದಾರೆ. ಈಗ ಎಲ್ಲರೂ ಬ್ಯುಸಿ ಇರೋದ್ರಿಂದ, ಸಡನ್ನಾಗಿ ಹೀಗಾಗಿರೋದ್ರಿಂದ ಯಾರೂ ಪಾಪ ಬರೋದಕ್ಕಾಗಿಲ್ಲ ಅಷ್ಟೇ ಬಿಟ್ಟರೆ. ಇಲ್ಲಾಂದಿದ್ರೆ ಎಲ್ಲರೂ ಅವ್ರನ್ನ ತುಂಬ, ನಮ್ಮ ಸೆಟ್ಟಲ್ಲಿ ಚಿಕ್ಕಪ್ಪಂಗಿಲ್ಲ ಶೂಟಿಂಗ್ ಅಂತಂದ್ರೆ ನಾವು ಹೇಳ್ತಾ ಇದ್ವಿ, ಶೂಟಿಂಗ್ ಇಲ್ಲ ಅಂದರೂ ಅವ್ರನ್ನ ಕರೆಸಿ, ಅವ್ರು ಇದ್ದರೆ ನಮಗೆ ಖುಷಿಯಾಗುತ್ತೆ. ಅಷ್ಟು ಇಷ್ಟಪಡ್ತಾ ಇದ್ದಿದ್ದು ಮನುಷ್ಯ ಅವರು. ನಾನು ಕೊನೆದಾಗ ಅವ್ರ ಹತ್ರ ಮಾತಾಡ್ತಿದ್ದೆ ಹಾಡುಗಳ ಬಗ್ಗೆನೇ. ಆಮೇಲೆ ಅವರಿಗೆ ಈ ರಂಗೋಲಿ ಇದೆಲ್ಲ ಡೆಕೋರೇಟಿವ್ ಐಟಮ್ಸ್ ಎಲ್ಲ ತುಂಬ ಇಷ್ಟ. ನಾನು ಹೋದ ವರ್ಷ ಎಲ್ಲ ಅವ್ರ ಬರ್ಡೇಗೆ ಅವ್ರಿಗೆ ಇಷ್ಟ ಆಗೋ ಥರ ಚಿಕ್ಕ ಬುದ್ಧ ಈ ಥರ ಎಲ್ಲ ಗಿಫ್ಟ್ ಮಾಡೋದು. ಅವರು ಅಷ್ಟೇ ನನ್ನ ಬರ್ಡೇಗೆ ಅವರು ನನಗೆ ಗಿಫ್ಟ್ ಎಲ್ಲ ಕೊಟ್ಟಿದ್ರು. ಈ ಥರ ತುಂಬ ಖುಷಿಯಾಗಿರ್ತಾಯಿದ್ರು. ಅವ್ರನ್ನ ಹಿಂಗೆ ನೋಡೋಕ್ಕಂತೂ ತುಂಬ ಕಷ್ಟ ಆಗ್ತಾಯಿದೆ. ಏನೋ ಅಂದರೆ ಅಷ್ಟೆಲ್ಲ ನರಳಿ ಇರೋ ಬದಲು ಬೇಗ ಹೋಗಿದ್ದೇ ಒಳ್ಳೇದಾಯಿತು ಅಂತ ನಾವು ಅನ್ಕೋತೀವಿ. ಏಕೆಂದರೆ ಅವ್ರಿಗೂ ಕಷ್ಟ, ಅವರು ನರಳ್ತಾ ಇರ್ತಾರೆ. ಅವ್ರ ಅಮ್ಮ ಪಾಪ ಅಲ್ಲಿಂದ ಬಂದು ಈಗ ನೋಡ್ಕೊಳ್ತಾ ಇದ್ದಾರೆ. ಅವರಮ್ಮ ಈ ವಯಸ್ಸಲ್ಲಿ ಅವರು ನೋಡ್ಕೊಳ್ಳೋದು ತುಂಬ ಕಷ್ಟ. ಅವರಿಗೂ ಇಷ್ಟೆಲ್ಲ ಕಷ್ಟ ಪಡೋ ಬದಲು ಆರಾಮಾಗಿ ಇವಾಗ ಅವ್ರಿಗೆ ಹೋಗಿದ್ದೆ ಒಳ್ಳೆಯದು ಅನಿಸುತ್ತೆ. ಯಾಕೆಂದರೆ ಅವರು ತುಂಬ ಡಿಸಿಪ್ಲಿನ್ಡ್ ಮನುಷ್ಯ, ತುಂಬ ನೀಟಾಗಿರ್ತಿದ್ರು, ಹೆಲ್ತ್ ತುಂಬ ಚೆನ್ನಾಗಿ ಕಾಪಾಡ್ಕೊತಾ ಇದ್ರು. ಆ ಥರ ಇದ್ದವರು ಇಷ್ಟು ನರಳೋದನ್ನ ನಮ್ಮ ಕೈಲಿ ನೋಡೋಕ್ಕಾಗಿಲ್ಲ. ನಾವೇ ದೇವ್ರ ಹತ್ರ ಕೇಳ್ಕೊಂಡ್ಬಿಟ್ಟಿದ್ದೀವಿ, ಇಷ್ಟು ನೋವು ಕೊಡಬೇಡ ಶ್ರೀಧರ್ ಅವ್ರಿಗೆ, ಪ್ಲೀಸ್ ಕರ್ಕೊಂಡ್ಬಿಡು ಅಂತ. ಅದೇ ಅವರು ಹೋಗಿದ್ದು ನಮಗೆ ನೋವಿದೆ, ಆದರೆ ಪಾಪ ಅವರು ನೆಮ್ಮದಿಯಾಗಿರ್ತಾರೆ, ಅದೊಂದು ಖುಷಿ ಇದೆ ಅಷ್ಟೇ. ಅದರ್ವೈಸ್ ಶ್ರೀಧರ್ನ ತುಂಬ ಮಿಸ್ ಮಾಡ್ಕೊತೀವಿ. ಅವರೆಲ್ಲ ಚೇಷ್ಟೆಗಳು, ಅವ್ರ ನಮ್ಮ ಜೊತೆ ಸೆಟ್ಟಲ್ಲಿ ಇರ್ತಿದೆ ಎಲ್ಲರೂ. ನಮ್ಮ ಸಿದ್ದು, ಶರತ್ತು ಪಾಪ ಬೆಳಗ್ಗೆಯಿಂದ ಫೋನ್ ಮಾಡ್ತಿದ್ದಾರೆ. ವಿನಿಯಮ್ಮ ಹೇಳಿದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿರೋ ಬೇರೆ ಆರ್ಟಿಸ್ಟ್ಗಳೆಲ್ಲ ನನಗೆ, ಸ್ಟೂಡೆಂಟ್ಸ್ಗಳು ಕೂಡ ಫೋನ್ ಮಾಡಿ ಹೇಳಿದ್ದಾರೆ, ನಮ್ಮ ಕಂಡೋಲೆನ್ಸ್ ತಿಳಿಸಿ ಅವ್ರ ತಾಯಿಗೆ, ನಾವು ನಮ್ಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಸಡನ್ ಶೂಟಿಂಗಲ್ಲಿ, ಬಿಟ್ಟು ಬರೋಕ್ಕಾಗಲ್ಲ, ತುಂಬ ಜನ ಕೆಲಸ ಮಾಡ್ತಿರ್ತಾರೆ, ಅದ್ರ ಮಧ್ಯೆ ಬರೋಕ್ಕಾಗ್ತಿಲ್ಲ ಅಂತ ಪಾಪ ಸಿದ್ದು, ಶರತ್, ವಿನಿಯಮ್ಮ, ಮೋಕ್ಷಿತಾ ಎಲ್ಲರೂ ಹೇಳಿದ್ದಾರೆ. ಎಲ್ಲ ಆರ್ಟಿಸ್ಟು ಪಾಪ ಅವ್ರನ್ನ ತುಂಬ ಪ್ರೀತಿಸ್ತಿದ್ವಿ ನಾವು. ನಾವೆಲ್ಲರ ಪ್ರೀತಿ ಅವ್ರಿಗೆ ಯಾವಾಗಲೂ ಇರುತ್ತೆ.